ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ಈ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಮ್ಯಾಥಮೆಟಿಕ್ಸ್ ಅನ್ನ ಪ್ರೆಸೆಂಟ್ ಮಾಡಬೇಕಾದ್ರೆ ಎಕ್ಸಾಮ್ ಆನ್ಸರ್ ಶೀಟ್ ಅಲ್ಲಿ ನಾವು ತುಂಬಾ ಸಲ ತಪ್ಪು ಮಾಡ್ಬಿಡ್ತೀವಿ. ಹೌದಾ? ಮಾಡೋದು ಹೇಗೆ ಅಂತಾನೂ ಗೊತ್ತಿರುತ್ತೆ, ಆದ್ರೆ ಆನ್ಸರ್ ಅನ್ನ ನಾವು ತಪ್ಪಾಗಿ ಬರೆಯುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಿದ್ರೆ ಆ ಎಲ್ಲ ಚಾನ್ಸಸ್ ಅಥವಾ ಎಲ್ಲ ಮಿಸ್ಟೇಕ್ಗಳು ಯಾವುದು, ಸೊ ದಟ್ ನಾವು ಅವಾಯ್ಡ್ ಮಾಡಬಹುದು ಅಂತ ಆದ್ರೆ ಆ ಮಿಸ್ಟೇಕ್ಗಳು ಯಾವುದು ಅನ್ನೋದನ್ನ ನಾವು ಇವಾಗ ತಿಳ್ಕೊಳ್ಳೋಣ. ಓಕೆ, ತುಂಬಾ ಸಿಂಪಲ್ ಆಗಿರುವಂತಹ ವಿಷಯನೇ, ಆದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಸಿಂಪಲ್ ಎಟ್ ಇಂಪಾರ್ಟೆಂಟ್. ಹೌದಾ? ಸರಿ, ಹಾಗಿದ್ರೆ ನಾನು ಯಾಕೆ ಈ ವಿಷಯ ಈ ರೀತಿ ಹೇಳಿದೆ ಅಂತಂದ್ರೆ, ನಿಮಗೆ ಗೊತ್ತಿರಬಹುದು ಮೈನಸ್ ಸೈನ್ ಏನಿದೆ ಅಲ್ಲ ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ, ಅದು ಒಂದ್ ರೀತಿ ವಿಲನ್ ಇದ್ದಂಗೆ. ನೀವು ಮೈನಸ್ ಸೈನ್ ಅನ್ನ ಏನಾದ್ರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ರೆ ಕಂಪ್ಲೀಟ್ ಆನ್ಸರ್ ಅನ್ನೇ ಬುಡ ಮೇಲ್ ಮಾಡುತ್ತೆ. ಆ ಒಂದು ಪವರ್ ಇದೆ ಅದಕ್ಕೆ. ಸೊ ಇರೋದು ಒಂದೇ ಒಂದು ಸೈನ್, ಮೈನಸ್ ಸೈನ್, ಅದು ಆನ್ಸರ್ ಅನ್ನೇ ಚೇಂಜ್ ಮಾಡುತ್ತೆ. ಈ ರೀತಿ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳು ದೊಡ್ಡ ದೊಡ್ಡ ಮಾರ್ಕ್ಸ್ ಗಳನ್ನ ಸ್ಕೋರ್ ಮಾಡ್ಲಿಕ್ಕೆ ನಮಗೆ ಅಡೆತಡೆ ಮಾಡುತ್ತೆ. ಹಾಗಿದ್ರೆ ಆ ಎಲ್ಲ ಮಿಸ್ಟೇಕ್ಗಳು ಯಾವುದು ಅನ್ನೋದನ್ನ ನಾವು ತಿಳಿತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಏನ್ ಗೊತ್ತಾ, ನೀವು ಕ್ವಶನ್ ಪೇಪರ್ ಕೈಗೆ ಬಂದ ತಕ್ಷಣ ಕ್ವಶನ್ ಪೇಪರ್ ಅನ್ನ ನಿಧಾನವಾಗಿ, ಶಾಂತವಾಗಿ, ಕೂಲ್ ಅಂಡ್ ಕಾಮ್ ಆಗಿ ಅದನ್ನ ಓದುವಂತ ಅಭ್ಯಾಸ ಇಟ್ಕೋಬೇಕು ಯಾವಾಗ್ಲೂ ಅಷ್ಟೇ. ಸೊ ಏನಪ್ಪಾ ಅಂದ್ರೆ, ಭಯ ಪಡಿಸೋದು ಅಂತಲ್ಲ, ಫಸ್ಟ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ, ನಾನು ಓದಿರುವಂತಹ ಕಾನ್ಸೆಪ್ಟ್ಗಳಲ್ಲಿ ಇಷ್ಟು ಪ್ರಶ್ನೆಗಳು ಆಲ್ರೆಡಿ ಬಂದಿದೆ, ಟ್ರೈ ಮಾಡಿ ಆನ್ಸರ್ 50-50 ಇರುವಂತಹ ಪ್ರಶ್ನೆಗಳು ಕೆಲವೊಂದಿದೆ, ಆಪ್ಷನಲ್ ಇರುವಂತಹ ಕ್ವೆಶನ್ಸ್ಗಳು ಈ ರೀತಿ ಇದೆ ಅನ್ನುವಂಥ ಒಂದು ಐಡಿಯಾ, ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ, ಒಂದು ಪಿಕ್ಚರ್ ಬರುತ್ತೆ. ಓಕೆ, ಸೊ ಇನ್ನೊಂದು ರೀತಿ ಹೇಳೋದಾದ್ರೆ, ನೀವು ಒಬ್ಬ ಲಾಯರ್ ತರ ಓದ್ಬೇಕಂತೆ ಪ್ರಶ್ನೆನ. ಅಂದ್ರೆ ಲಾಯರ್ ಹೆಂಗ್ ಓದ್ತಾರೆ, ಪಿನ್ ಟು ಪಿನ್ ಓದ್ತಾರೆ, ಪಿನ್ ಟು ಪಿನ್ ಅರ್ಥ ಮಾಡ್ಕೊಳ್ತಾರೆ. ಯಾವಾಗ ನೀವು ಒಂದು ಪ್ರಶ್ನೆಯನ್ನ ಓದಿ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ನಿಮ್ಮಲ್ಲಿ ಬಂತು ಅಂತ ಆದ್ರೆ ಅಲ್ಲಿಗೆ ಅರ್ಧ ಆನ್ಸರ್ ಬಂದ ಲೆಕ್ಕನೆ. ಎಸ್, ಅದೇ ನಾನು ಹೇಳ್ತಿರೋದು ಏನಪ್ಪಾ ಅಂದ್ರೆ, ಪ್ರಶ್ನೆ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ಆನ್ಸರ್ ಅನ್ನ ಕ್ಲಿಯರ್ ಆಗಿ ಬರೀತೀರಾ. ಪ್ರಶ್ನೆಯಲ್ಲೇ ಕನ್ಫ್ಯೂಷನ್ ಇದ್ರೆ ಆನ್ಸರು ಕನ್ಫ್ಯೂಸ್ಡ್ ಆಗೇ ಬರುತ್ತೆ, ಅಂದ್ರೆ ಸರಿಗ್ ಬರಲ್ಲ ಅಂತ. ಸೊ ಹಾಗಿದ್ರೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇಲ್ಲಿ. ಹಾಗಾಗಿ ನೀವು ನಿಧಾನವಾಗಿ, ಶಾಂತವಾಗಿ ಪ್ರಶ್ನೆಯನ್ನ ಓದಬೇಕು ಮೊದಲನೇದಾಗಿ. ಅಂಡ್ ದೆನ್ ಸ್ಟೆಪ್ ವೈಸ್ ಪ್ರೆಸೆಂಟೇಷನ್ ಈಸ್ ಮಸ್ಟ್. ಸೊ ಈ ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ನಾನು ಹೇಳೋದಾದ್ರೆ, ಪ್ರತಿಯೊಂದು ಪ್ರಶ್ನೆಗೂ ಕೂಡ, ಪ್ರತಿಯೊಂದು ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಆನ್ಸರಿಗೆ, ಕಂಪ್ಲೀಟ್ ಆನ್ಸರಿಗೆ ಮಾರ್ಕ್ಸ್ಗಳು ಡಿವೈಡ್ ಆಗಿರುತ್ತೆ. ಕೆಲವೊಂದಕ್ಕೆ 1 ಮಾರ್ಕ್, ಕೆಲವೊಂದಕ್ಕೆ ಹಾಫ್ ಮಾರ್ಕ್, ಓಕೆ, ಕೆಲವೊಂದಕ್ಕೆ 2 ಮಾರ್ಕ್. ಓಕೆ, ಅರ್ಥ ಆಗ್ತಿದೆನಾ? ಸೇ ಫಾರ್ ಎಕ್ಸಾಂಪಲ್ 5 ಮಾರ್ಕ್ ಪ್ರಶ್ನೆಯಲ್ಲಿ ಹಾಫ್ 1, 2 ಈ ರೀತಿ ಮಾರ್ಕ್ಸ್ ಅನ್ನ ಡಿವೈಡ್ ಮಾಡಿರ್ತಾರೆ ಅವರು. ಓಕೆ, ಪ್ರತಿಯೊಂದಕ್ಕೂ ಮಾರ್ಕ್ಸ್ ಅನ್ನ ಡಿವೈಡ್ ಮಾಡಿರ್ತಾರೆ. ಹಾಗಿದ್ರೆ ಮಾರ್ಕ್ಸ್ ಅನ್ನ ಹೇಗೆ ಡಿವೈಡ್ ಮಾಡ್ತಾರೆ? ಸ್ಟೆಪ್ ವೈಸ್ ಡಿವೈಡ್ ಮಾಡಿರ್ತಾರೆ. ಸೊ ಸ್ಟೆಪ್ ವೈಸ್ ಆನ್ಸರ್ ಅನ್ನ ಬರೆಯುವಂತ ಪ್ರಾಕ್ಟೀಸ್ ನೀವು ಮಾಡಿದ್ದೆ ಆದ್ರೆ ಆರಾಮಾಗಿ ನೀವು ಸ್ಕೋರ್ ಅನ್ನ ಮಾಡಬಹುದು. ತುಂಬಾ ಜನ ಮಕ್ಕಳು ಕೇಳ್ತಿರ್ತೀರ ಲೈವ್ ಅಲ್ಲಿ, ನಾನು ನೋಡಿದೀನಿ, ಮ್ಯಾಮ್ ಈ ಒಂದು ಸ್ಟೆಪ್ ಅನ್ನ ಬರೀಲೇಬೇಕಾ, ಸೀದಾ ಅಲ್ಲಿಗೆ ಹೆಗರ್ಬೋದಲ್ಲ ಅಂತ ಕೇಳ್ತಿರ್ತೀರಾ. ಹೌದಾ? ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಎಕ್ಸೈಟೆಡ್ ಆಗಿರ್ತೀರಾ, ಆನ್ಸರ್ ಗೊತ್ತಿರುತ್ತೆ, ಸಾಲ್ವ್ ಮಾಡೋದು ಗೊತ್ತಿರುತ್ತೆ, ಇಷ್ಟೆಲ್ಲ ಯಾಕಪ್ಪ ಬರೀಬೇಕು ಅಂತ. ಇಲ್ಲೇನ್ ಮಾಡ್ತಿದ್ದೀರಾ ನೀವು ಬೇಸಿಕಲಿ ಅಂದ್ರೆ, ನಿಮಗೇನು ನಾಲೆಡ್ಜ್ ಇದೆ ಅಲ್ಲ ಅದನ್ನ ಈ ಒಂದು ಏನಂತ ಹೇಳ್ತೀವಿ, ಪೇಪರ್ನ ಮುಖಾಂತರ ಹೊರ ಹಾಕ್ತೀರಾ. ಹೌದಾ? ಸೊ ಮಾತಲ್ಲಿ ಹೇಳಿಕ್ ಆಗಲ್ಲ. ಸೊ ಎವ್ರಿಥಿಂಗ್ ಶುಡ್ ಬಿ ರಿಟನ್ ಹಿಯರ್, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ನೀವೇನ್ ಮಾಡ್ಬೇಕು, ಬರೆಯೋದನ್ನ ನೀಟಾಗಿ ಬರಿಬೇಕು, ಪ್ರೆಸೆಂಟ್ ಮಾಡೋದನ್ನ ಇನ್ನೊಬ್ಬರಿಗೆ ಅರ್ಥ ಮಾಡಿಸೋ ರೀತಿ ಇರಬೇಕು. ಆಲ್ ರೈಟ್? ಎಸ್. ಏನು ನೆಕ್ಸ್ಟ್, ಡೋಂಟ್ ಫರ್ಗೆಟ್ ಟು ರೈಟ್ ಯೂನಿಟ್ಸ್ ಅಂಡ್ ಹೈಲೈಟಿಂಗ್ ದ ಆನ್ಸರ್. ಸೊ ನೀವು ಎಲ್ಲ ಆನ್ಸರ್ ಅನ್ನ ಬರೆದ ಮೇಲೆ, ಸೇ ಫಾರ್ ಎಕ್ಸಾಂಪಲ್ ವಾಲ್ಯೂಮ್ ಆಫ್ ದ ಕ್ಯೂಬ್ ಅಂತ ಕೇಳಿದ್ರು ಅಂತ ಇಟ್ಕೊಳ್ಳಿ. ವಾಲ್ಯೂಮ್ ಬಂತು, ಅದ್ರ ಮುಂದ್ಗಡೆಗೆ ಯಾವ ಯೂನಿಟ್ ಅನ್ನ ಕೊಟ್ಟಿರ್ತಾರೆ ಅಂದ್ರೆ ಸೆಂಟಿಮೀಟರ್ ಕ್ಯೂಬೋ, ಮೀಟರ್ ಕ್ಯೂಬೋ, ಇದನ್ನ ಬರೆಯೋದನ್ನ ಮರಿಬೇಡಿ, ಅದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಹಾಗೆ ಆನ್ಸರ್ ಏನ್ ಬರುತ್ತಲ್ಲ ಕಡೆಯದಾಗಿ, ಅದನ್ನ ಹೈಲೈಟ್ ಮಾಡ್ಬೇಕು ನೀವು. ಆನ್ಸರ್ ಅನ್ನ ಹೈಲೈಟ್ ಮಾಡೋದ್ರಿಂದ ಈಸಿಯಾಗಿ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಆ ಕನ್ಕ್ಲೂಷನ್ಗೂ ಕೂಡ ಹಾಫ್ ಮಾರ್ಕ್ಸ್ ಇರುತ್ತೆ, ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಓಕೆ, ಹಾಗೆ ಮತ್ತೊಮ್ಮೆ ನಾನು ಹೇಳ್ತೀನಿ, ಎಲ್ಲೆಲ್ಲಿ ಮೈನಸ್ ಸೈನ್ ಬರುತ್ತೋ, 2 ಫ್ರಾಕ್ಷನ್ಸ್, 2 ಎಕ್ಸ್ಪ್ರೆಷನ್ ಯಾವುದರ ನಡುವೆ ಆದ್ರೂ ಆಗ್ಲಿ ಮೈನಸ್ ಸೈನ್ ಬಂತು ಅಂದ್ರೆ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಿ, ತುಂಬಾ ಕೇರ್ಫುಲ್ ಆಗಿ ಇರಿ, ಆವಾಗ ಮಾತ್ರ ಕರೆಕ್ಟ್ ಆಗಿ ಆನ್ಸರ್ ಬರುತ್ತೆ. ಯು ನೀಡ್ ಟು ಬಿ ವೆರಿ 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 ಕೇರ್ಫುಲ್. ಅರ್ಥ ಆಗ್ತಿದೆನಾ? ಎಸ್. ಇನ್ನು
ಡೂ ಅ ಸ್ಯಾನಿಟಿ ಚೆಕ್ ಅಟ್ ದ ಎಂಡ್. ಅಂದ್ರೆ ಏನು, ಒಮ್ಮೆ ಆನ್ಸರ್ ಅನ್ನ ಬರೆದ್ಮೇಲೆ ಒಂದು 5 ರಿಂದ 6 ಸೆಕೆಂಡ್ ಒಮ್ಮೆ ಕಣ್ಣಾಡಿಸ್ಬೋದಲ್ಲ ಏನ್ ಬರ್ದಿದ್ದೀರಾ ಅಂತ. ಓಕೆ, ಕೆಲವೊಂದ್ಸಲ ಹಂಗಾಗತ್ತೆ. ನೀವು ಜಸ್ಟ್ ಚೆಕ್ ಮಾಡೋದ್ರಿಂದ ಏನಾದ್ರೂ ತಪ್ಪಾಗಿತ್ತು ಅಂದ್ರೆ ಅದನ್ನ ಚೇಂಜ್ ಮಾಡುವಂತ ಟೈಮ್ ಏನಾದ್ರೂ ಇತ್ತು ಅಂತ ಇಟ್ಕೊಳ್ಳಿ, ಅದನ್ನ ಮತ್ತೆ ಬರೀಬಹುದು. ಅಥವಾ ಏನಾದ್ರೂ ಮಿಸ್ಟೇಕ್, ಚಿಕ್ಕ ಪುಟ್ಟ ಮಿಸ್ಟೇಕ್ ಇದ್ರೆ ಚೇಂಜ್ ಮಾಡಬಹುದು. ಇಲ್ಲಾಂದ್ರೆ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತಲ್ಲ, ಅದನ್ನ ತಡೆಗಟ್ಟಬಹುದು. ಆಲ್ ರೈಟ್. ಸೊ ಬರ್ದಿದ್ದೀನ ಒಮ್ಮೆ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇಷ್ಟು ಹೇಳ್ತಾ ನೀವು ನಿಮ್ಮ ಒಂದು ಆನ್ಸರ್ ಶೀಟ್ ಅನ್ನ ಎಚ್ಚರಿಕೆಯಿಂದ, ಕೂಲಾಗಿ, ಕಾಮ್ ಆಗಿ ಬರೆದು ಕೊಟ್ಟು ಬರಬೇಕು. ಆಲ್ ರೈಟ್. ಇಷ್ಟನ್ನ ನೀವು ಜ್ಞಾಪಕ ಇಟ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.